ಸ್ನೇಹಿತರೆ, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣಿಸುವಂತಹ ಹಸಿರಿನ ಸಾಲು, ಅಂಕುಡೊಂಕಾದ ಹಾದಿ, ಇನ್ನೇನು ಒಂದು ತಿರುವು ಮುಗೀತು ಅಂದುಕೊಳ್ಳುವಷ್ಟರಲ್ಲೇ ದುತ್ತನೆ ಎದುರಾಗುವ ಮತ್ತೊಂದು ತಿರುವು. ಪ್ರಕೃತಿ ಮಾತೆಯೇ ಧರೆಗಿಡಿದು ಬಂದಂತೆ ಕಾಣಿಸುವಂತಹ ದೃಶ್ಯ ವೈಭೋಗಗಳ ಮೈನವಿರೇಳಿಸುವಿಕೆಯಿಂದ ಆಹ್ಲಾದವನ್ನ ನೀಡುವ ಕರ್ನಾಟಕದ ಪ್ರಸಿದ್ಧ ಘಾಟ್ಗಳಲ್ಲಿ ಒಂದಾದ ಚಾರ್ಮಾಡಿ ಘಾಟ್ನ ಸೌಂದರ್ಯವನ್ನ ವರ್ಣಿಸುವುದಕ್ಕೆ ಪದಗಳೇ ಸಾಲೋದಿಲ್ಲ. ಚಾರ್ಮಾಡಿ ಘಟ್ಟ ಎಂತಲೂ ಕರೆಯುವ ಈ ಘಾಟ್ 25 ಕಿಲೋಮೀಟರ್ನಷ್ಟು ದೂರವನ್ನ ಹೊಂದಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡುಬರುವ ಈ ಘಾಟ್ನಲ್ಲಿ ಅಣ್ಣಪ್ಪ ಸ್ವಾಮಿಯ ದೇವಾಲಯವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಮಳೆಗಾಲದ ಸಮಯದಲ್ಲಂತೂ ಚಾರ್ಮಾಡಿ ಘಾಟ್ನ ಸೌಂದರ್ಯ ನೂರ್ಮಡಿಯಾಗತ್ತೆ. ಭೋರ್ಗರೆವ ಮಳೆಯಿಂದ ಸೃಷ್ಟಿಯಾಗುವ ಪುಟ್ಟ ಪುಟ್ಟ ಜಲಪಾತಗಳು, ದಟ್ಟವಾದ ಕಾಡು, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣಿಸುವ ವನಸಿರಿಯ ಅನನ್ಯ ರಾಶಿ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣ ಮಾಡುವುದು ಎಷ್ಟು ಸುಂದರವಾದ ಅನುಭವವನ್ನ ನೀಡುತ್ತದೆಯೋ ಅಷ್ಟೇ ಎಚ್ಚರಿಕೆಯೂ ಬೇಕಾಗತ್ತೆ. ಯಾಕಂದ್ರೆ ಮಳೆಗಾಲದಲ್ಲಿ ಗುಡ್ಡ ಕುಸಿದು ಕಲ್ಲು ಬಂಡೆಗಳು ರಸ್ತೆಗೆ ಬಂದು ಬೀಳುವ ಸಾಧ್ಯತೆಗಳು ಇರೋದ್ರಿಂದ ಮಳೆಗಾಲದಲ್ಲಿ ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣಿಸುವಾಗ ಅತ್ಯಂತ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಚಾರ್ಮಾಡಿ ಘಾಟ್ನಲ್ಲಿ ಪ್ರತಿ ವರ್ಷ 7,000 ಮಿಲಿಮೀಟರ್ಗಿಂತಲೂ ಹೆಚ್ಚಿನ ಮಳೆಯಾಗತ್ತೆ ಅಂತ ಅಂದಾಜಿಸಲಾಗಿದೆ. ಸ್ನೇಹಿತರೆ, ದಯವಿಟ್ಟು ಮಳೆಗಾಲದಲ್ಲಿ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದಾಗ ಸಾಕಷ್ಟು ಎಚ್ಚರಿಕೆಯಿಂದಿರಿ. ಮನುಷ್ಯ ಪ್ರಕೃತಿಯನ್ನ ಆರಾಧಿಸಬೇಕು, ಅದನ್ನ ಬಿಟ್ಟು ಪ್ರಕೃತಿಯನ್ನ ಹಾಳು ಮಾಡಬಾರ್ದು. ಪ್ರಕೃತಿ ಇರುವುದು ಅದರ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಲು ಮಾತ್ರ ಎನ್ನುವುದನ್ನ ಮರೆಯಬಾರದು. ನೀವು ಕೂಡ ಎಲ್ಲಾದ್ರೂ ಚಾರ್ಮಾಡಿಯ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದೀರಾ? ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣಿಸಿದಂತಹ ಅನುಭವವಿದ್ರೆ ಅದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.